ನಮಸ್ತೆ. ಇವತ್ತು ತುಂಬ ಮಳೆ ಬರ್ತಾ ಇರೋದ್ರಿಂದ ತುಂಬಾ ಚಳಿಯಾದಂಥ ವಾತಾವರಣನೇ ಕೂಡಿತ್ತು. ಅದಕ್ಕಾಗಿ ನಾನಿಲ್ಲಿ ನಾನೇ ಹೋಮ್ ಮೇಡ್ ಪೌಡ್ರನ್ನ ಬಳಸ್ಕೊಂಡು ಬಿಸಿಬೇಳೆಭಾತನ್ನ ಮಾಡಿದ್ದೆ. ಈ ವಿಡಿಯೋ ಬೇಕಿದ್ದರೆ ಶೇರ್ ಮಾಡ್ತೀನಿ. ಬಟ್ ಇವತ್ತು ನಾನು ವಡೆ ಪಾಯಸ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಶಾವಿಗೆನ ಹುರ್ಕೋತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ತಿರ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ತುಂಬಾ ಮಳೆ ಬರ್ತಾಯಿತ್ತು. ಸೊ ಹಂಗಾಗಿ ಮನೆಯವ್ರಿಗೂ ನೈಟ್ ಶಿಫ್ಟ್ ಇತ್ತು. ಮಕ್ಕಳು ಕೂಡ ಶಾಲೆಗೆ ರಜಾ ಅಂತ ಮನೇಲೇ ಇದ್ದರು. ಸೊ ಹಂಗಾಗಿ ಒಂದು ವಡೆ ಪಾಯಸನ ಮಾಡಿದ್ದೆ ಮಧ್ಯಾಹ್ನದ ಅಡುಗೆಗೆ. ಈಗ ರವೆ ಹುರಿದಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪನಾದರೂ ಹಾಕೋಬೋದು ಅಥವಾ ಎಣ್ಣೆನಾದರೂ ಹಾಕೋಬೋದು. ನಾನಿಲ್ಲಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ರವೆನ ತಗೋತಾ ಇದ್ದೀನಿ. ನಾನಿಲ್ಲಿ ರವೆ ಮತ್ತು ಶಾವಿಗೆ, ಬೆಲ್ಲನ ಬಳಸ್ಕೊಂಡು ರವೆ ಪಾಯಸನ ಮಾಡ್ತಾ ಇರೋದು. ನೋಡಿ ಇಲ್ಲಿ ಈ ಡ್ರೈ ಫ್ರೂಟ್ಸು ಫ್ರೈ ಆದಮೇಲೆ ರವೆನ ಅದಕ್ಕೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ನಾನು ಇಲ್ಲಿ ಅದೇ ಒಂದು ಬಾಣಲಿಗೆ ನೀರು ಪಾಯಸಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹಸಿ ತೆಂಗಿನಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ಈ ನೀರು ಕುದಿಯುವಾಗ ತೆಂಗಿನಕಾಯಿ ಮತ್ತು ಶಾವಿಗೆನ ಹಾಕ್ಕೊಂಡು ಶಾವಿಗೆ ಬೇಯಬೇಕಾಗುತ್ತೆ. ಬೆಂದಾದಮೇಲೆ ನಾನಿಲ್ಲಿ ಹುರಿದಿಟ್ಕೊಂಡಿರುವಂಥ ರವೆನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಬೆಂದ ಮೇಲೆ ನಾನು ಬೆಲ್ಲನ ಹಾಕೋತೀನಿ. ನಾನಿಲ್ಲಿ ಏಲಕ್ಕಿ ಮತ್ತು ಲವಂಗನ ಕುಟ್ಟಿ ಹಾಕ್ತಾಯಿದ್ದೀನಿ. ಈ ಲವಂಗ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಲವಂಗ ಮತ್ತು ಏಲಕ್ಕಿನ ಕುಟ್ಟಿ ಹಾಕೋತಾ ಇದ್ದೀನಿ ಈ ಪಾಯಸಕ್ಕೆ. ನೋಡಿ ಇವಾಗ ರವೆ ಮತ್ತು ಶಾವಿಗೆ ಎರಡೂ ಬೆಂದಿದೆ. ನಾನು ಇವಾಗ ಬೆಲ್ಲನ ಹಾಕೋತಾ ಇದ್ದೀನಿ. ನೋಡಿ ಬೆಲ್ಲ ಕರಗಿದ ಮೇಲೆ ಈ ಪಾಯಸ ರೆಡಿ ಆಯಿತು. ನೋಡಿ ಇಲ್ಲಿ ಮಸಾಲ ವಡೆನ ಮಾಡ್ತಾಯಿದ್ದೀನಿ. ಮಸಾಲ ವಡೆಗೆ 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಹಾಗೆ ಒಂದು 4 ಇಂಚು ಚಕ್ಕೆ, ಒಂದು 5ರಿಂದ 6 ಲವಂಗ, ಇದಿಷ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಅಕ್ಕಿ ಈ ಎರಡೂ ಕೂಡ ಒಂದು 15 ನಿಮಿಷಗಳ ಕಾಲ ನೆನೆಸ್ಕೊಂಡಿದ್ದೀನಿ. ಜಾಸ್ತಿ ನೆನೆಸೋದೇನು ಬೇಡ. ನೋಡಿ ಇದಿಷ್ಟು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇಲ್ಲಿ ಒಂದು 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಾಕೋತಾ ಇದ್ದೀನಿ. ಇದು ಖಾರಕ್ಕೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನೇ ಬಳಸ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಮತ್ತು ಕಲ್ಲುಪ್ಪನ್ನ ಈ ಕಡಲೆಬೇಳೆ ಜೊತೆಗೇ ಹಾಕ್ಕೊಂಡು ರುಬ್ಬಿಡ್ತೀನಿ. ನಾನಿಲ್ಲಿ ಹಸಿರು ಮೆಣ್ಸಿನ್ಕಾಯಿ ಬಳಸ್ತಿಲ್ಲ. ಬೇಕಿದ್ದರೆ ಹಸಿರು ಮೆಣ್ಸಿನ್ಕಾಯಿ ಬಳಸ್ಕೋಬೋದು. ನಾನು ಮೊದಲೇ ಹೇಳಿದ್ದೀನಿ ಏನಕ್ಕೆ ಬಳಸ್ತಾ ಇಲ್ಲ ಅಂತ. ನೋಡಿ ಇದೆಲ್ಲ ಆಗಿದೆ. ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗಿದು ಚೆನ್ನಾಗಾಗಿದೆ. ನೀಟಾಗಿ ಉಂಡೆ ಎಲ್ಲ ಬರ್ತಾಯಿದೆ. ನೋಡಿ ನಾವು ಬೆರಳುಗಳಿಂದ ವಡೆನ ತಟ್ಟಬಾರ್ದು. ನೋಡಿ ಈ ರೀತಿ ಅಂಗೈಯಲ್ಲಿ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಈ ರೀತಿ ಮಾಡೋದ್ರಿಂದ ಒಂದು ಒಳ್ಳೆ ಹೋಟೆಲ್ ಶೈಲಿಯ ವಡೆ ರೆಡಿಯಾಗುತ್ತೆ ನಮಗೆ. ನೋಡಿ ಇದು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾಯ್ದಿದ್ದೇನು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಟೆಸ್ಟ್ ಮಾಡ್ತಾಯಿದ್ದೀನಿ. ಅದು ಕಾಯ್ದಿದೆ ಆಲ್ರೆಡಿ. ಈ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ನೋಡಿ ಇದೆಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಹೋಟೆಲಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ಬಂದಿತ್ತು ವಡೆ. ತುಂಬ ಚೆನ್ನಾಗಾಗಿತ್ತು. ಈ ಮಳೆ ಹುಯ್ತಾ ಇರೋದಕ್ಕೂ ಈ ಬಿಸಿ ಬಿಸಿ ವಡೆಗೂ ಅದಕ್ಕೂ ಒಳ್ಳೆ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಗಿತ್ತು. ನೋಡಿ ನೀವು ಈ ಥರ ಒಂದು ಮಸಾಲ ವಡೆನ ಮಾಡಿ
ನೋಡಿ ಇದೀಗ ಆಗಿದೆ. ಇದು ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಈ ಬೆರಳುಗಳ ಅಚ್ಚುಗಳೇ ಬಿದ್ದಿಲ್ಲ ಇದರಲ್ಲಿ. ಆ ಥರ ಬೆರಳಲ್ಲೆಲ್ಲ ತಟ್ಟಕ್ಕೆ ಹೋಗಬಾರ್ದು, ಅಂಗೈಯಲ್ಲೇ ಇಟ್ಕೊಂಡು ಇದನ್ನು ಪ್ರೆಸ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಇವಾಗ ಆಗಿದೆ ವಡೆ. ನೋಡಿ ನಾನಿಲ್ಲಿ ವಡೆ ಮತ್ತು ಪಾಯಸನ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ವಿಡಿಯೋ ಯಾರ್ಯಾರಿಗಿಷ್ಟ ಆಗಿದೆ ಅವರು ಮಾಡಿಕೊಂಡು ನೀವು ತಿನ್ನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.